ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಫೆಬ್ರವರಿ ತಿಂಗಳ ಮಿಥುನ ರಾಶಿಯ ಮಾಸಿಕ ಭವಿಷ್ಯವನ್ನ ನೋಡೋಣ. ಈ ಒಂದು ಮಿಥುನ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಒಂದು ವಿವಾಹಗಳು ಬೆಸುಗೆಗಳಾಗುವಂಥದ್ದು. ವಿವಾಹ ಬೆಸುಗೆ ಅಂದ್ರೆ ವಧುವರರ ಒಂದು ಸಂಶೋಧನೆ ತಾವೇನು ಮಾಡ್ತಾ ಇರ್ತೀರಿ, ಒಂದು ಮದುವೆಗಳು ಫಿಕ್ಸ್ ಆಗುವಂಥದ್ದು, ಮದುವೆಗೆ ಸಂಬಂಧಪಟ್ಟಂತ ಕಾರ್ಯಗಳು ಉತ್ತಮ ಸ್ಥಾನದಲ್ಲಿ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವ್ಯಾಪಾರಸ್ಥರಿಗೆ ಅಲ್ಪ ಮಟ್ಟಿನ ಲಾಭ, ವ್ಯವಹಾರಸ್ಥರಿಗೆ ಸ್ವಲ್ಪ ಮಟ್ಟಿನ ಫೈನಾನ್ಷಿಯಲ್ ವ್ಯವಹಾರವನ್ನು ಏನ್ ಮಾಡ್ತಿರ್ತಾರೆ, ಅವ್ರು ಕೊಡುವಂತ ದುಡ್ಡನ್ನ ತಾವು ಕೊಡೋದಿಲ್ಲ, ಅವರು ಸ್ವಲ್ಪ ತಮಗೆ ವಿಳಂಬಗಳಾಗುವಂಥದ್ದಲ್ಲಿ, ಮನೆ ಕಟ್ಟುವಂತ ವಿಚಾರಗಳಲ್ಲಿ ತುಂಬಾ ಲಾಭಗಳು ಕಂಡು ಬರುವಂತದ್ದು, ವಸ್ತ್ರಾಭರಣಗಳು ಮತ್ತೆ ವಿಶೇಷವಾಗಿ ಚಿನ್ನಾಭರಣಗಳು ಖರೀದಿ ಮಾಡುವಂತಹ ಸಮಯದಲ್ಲಿ ತಮಗೆ ಸ್ವಲ್ಪ ಮೋಸವಾಗುವಂತಹ ಸಾಧ್ಯತೆ ಕಂಡು ಬರುತ್ತೆ. ತುಂಬಾನೇ ಜಾಗೃತಿಯಾಗಿರ್ಬೇಕಾಗತ್ತೆ ಮಿಥುನ ರಾಶಿಯವರು. ಪತಿ ಪತ್ನಿಯ ನಡುವೆ ಉತ್ತಮವಾದಂತಹ ಬಾಂಧವ್ಯಗಳನ್ನು ಬೆಸುವಂತಹ ಒಂದು ಮಾಸ ಈ ಒಂದು ಫೆಬ್ರವರಿ ಮಾಸ ಆಗಿರುತ್ತೆ ಮಿಥುನ ರಾಶಿಗೆ. ಮುಂಗೋಪವನ್ನ ಬಿಡಿ, ಮನೆಯಲ್ಲಿ ಅತಿ ಹೆಚ್ಚು ದೇವಾರಾಧನೆಗಳನ್ನ ಮಾಡಿ, ದೈವದ ಒಂದು ಆರಾಧನೆಗಳನ್ನ ಮಾಡುವಂಥದ್ದು ತುಂಬಾನೇ ಉತ್ತಮವಾಗಿರುತ್ತೆ. ಮತ್ತೆ ಸಾಧ್ಯವಾದಷ್ಟು ಇನ್ನೊಬ್ಬರ ನಿಂದನೆಯನ್ನ ಮಾಡೋದು ಬಿಟ್ಟು ತಮ್ಮ ಸ್ವಂತ ಕೆಲಸದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ಕೊಟ್ಟರೆ ಪರಿಶ್ರಮಕ್ಕೆ ತಕ್ಕಂತ ಫಲ ಸಿಗುತ್ತೆ ಮಿಥುನ ರಾಶಿಯವರಿಗೆ ಅಂತ ಹೇಳ್ಬೋದು. ಹೊಸ ಮೊಬೈಲ್ಗಳನ್ನ ಖರೀದಿ ಮಾಡುವಂಥದ್ದು, ಮತ್ತೆ ವಾಹನಗಳನ್ನ ಖರೀದಿ ಮಾಡುವಂಥದ್ದು, ಮತ್ತೆ ವಿಶೇಷವಾದಂತಹ ಒಂದು ಹೊಸ ಒಂದು ಸೈಟ್ಗಳನ್ನ ಖರೀದಿ ಮಾಡುವಂತಹ ಒಂದು ಯೋಗಗಳು ಕಂಡು ಬರ್ತಾ ಇದೆ. ಗುರುವಿನ ಬಲ ತುಂಬಾ ಚೆನ್ನಾಗಿದೆ. ಮತ್ತು ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ತಮ್ಮ ಒಂದು ಒಕ್ಕಳ ಭಾಗದಲ್ಲಾಗಿರ್ಬೋದು, ಸೊಂಟ ಭಾಗದಲ್ಲಾಗಿರ್ಬೋದು, ಬೆನ್ನು ನೋವಾಗಿರ್ಬೋದು, ಮಂಡಿ ನೋವಾಗಿರ್ಬೋದು, ತಲೆನೋವಾಗಿರ್ಬೋದು, ಈ ತರ ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸತಿಪತಿಯ ನಡುವೆ ಒಂದು ಸಾಮರಸ್ಯ ಮತ್ತು ಸತಿಪತಿಯ ನಡುವೆ ಒಂದು ಸರಸ ವಿರಸಗಳು ಜಾಸ್ತಿ ಆಗಿರುತ್ತೆ. ಅದರಲ್ಲಿ ಸ್ವಲ್ಪ ಗಮನವನ್ನು ಕೊಟ್ಟು ಮೂರನೇ ವ್ಯಕ್ತಿಗಳು ಯಾವುದೇ ರೀತಿಯಲ್ಲಿ ನಿಮ್ಮ ಒಂದು ಹಸ್ತಕ್ಷೇಪ ಮಾಡದ ರೀತಿ ನೋಡ್ಕೊಳ್ಳೋದು ತುಂಬಾನೇ ಉತ್ತಮ ಅಂತ ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಾವು ಹನುಮನ ಒಂದು ಆರಾಧನೆಯನ್ನ ಮಾಡೋದು ತುಂಬಾನೇ ಉತ್ತಮವಾಗಿರುತ್ತೆ. ಒಂದು ಆರೆಂಜ್ ಕಲರ್, ಒಂದು ಕೇಸರಿ ಬಣ್ಣವನ್ನು ತಾವು ಧಾರಣೆ ಮಾಡೋದು ತುಂಬಾನೇ ಉತ್ತಮವಾಗಿರುತ್ತೆ. 3 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಅಂತ ಸಹಿತ ತಿಳಿಸ್ಕೊಡ್ಬೋದಾಗುತ್ತೆ. ದಕ್ಷಿಣ ದಿಕ್ಕನ್ನು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಲಾಭಗಳು ಹೆಚ್ಚಾಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳು ತಮಗೆ ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ತಮ್ಮ ಮೊಬೈಲ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.